ಹಾಯ್ ಗಾಯ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಡ್ರೈವಿಂಗ್ ಲವರ್ ಮನು ವ್ಲಾಗ್. ನಾವಿವತ್ತು 161 ಅಡಿಯ ವಿಶೇಷವಾದ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀವಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋ ನೋಡಿ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡ್ಬಿಟ್ಟು ನಿಜವಾದ ಆನೆ ಅನ್ಕೋಬಿಟ್ಟೆ. ಓಕೆ ಫ್ರೆಂಡ್ಸ್, ಅಲ್ಲಿಂದ ಸೀದಾ ನಾವು ಸ್ಟಾರ್ಟ್ ಮಾಡಿದ್ದು ಶ್ರೀ ಮಠ ಗೋಶಾಲೆಯಿಂದ ನಾವು ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀವಿ. ಓಕೆ ಫ್ರೆಂಡ್ಸ್, ಆವಾಗಲೇ ಹೇಳ್ದಂಗೆ ವೀಡಿಯೋದಲ್ಲಿ 161 ಅಡಿ ಇರೋ ಆಂಜನೇಯನ ಸ್ಟ್ಯಾಚು ತೋರಿಸ್ತಾ ಇದ್ದೀನಲ್ಲ, ಇದೇನಿದೆ ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾನು ಇದನ್ನೆಲ್ಲ ನೋಡ್ಬಿಟ್ಟು ನಿಮಗೆ ಆಯ್ ಅಂತ ಹೇಳ್ಕೊಂಡು ನಾನು ಈಗ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ದೇವಸ್ಥಾನ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾವು ಫಸ್ಟ್ ಟೈಮ್ ಬಂದಿರೋದು, ನಮ್ಗೆ ಗೊತ್ತಿರಲಿಲ್ಲ. ಆದರೂ ಈ ದೇವಸ್ಥಾನಕ್ಕೆ ಬಂದು ನೋಡಿ, ಎಷ್ಟು ಒಂದು ನೋಡೋಕ್ಕೆ ಒಂಥರ ಕುತೂಹಲ. ತುಂಬ ಚೆನ್ನಾಗಿದೆ ದೇವಸ್ಥಾನ. ನೀವು ಒಂದ್ಸಲಿ ಬಂದು ವಿಸಿಟ್ ಮಾಡಿ. ಈ ಥರ ಮಠ ತೊಳ್ಕೊಂಡು ದೇವ್ರ ದರ್ಶನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಹೋಗ್ಬೇಕಾದ್ರೆ ವಿಶೇಷವಾಗಿ ಅಲ್ಲಿ ಆನೆ ಇದೆ, ಆನೆ ತೋರಿಸ್ತೀನಿ ನಿಮಗೆ. ನೋಡಿ ಎಂಟ್ರಿ. ಹೊರಗಡೆ ಎಂಟ್ರಿ ಆಗ್ತಿದ್ದಂಗೆ ಆನೆ 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 ನೋಡ್ಬಿಟ್ಟು ನಿಜವಾದ ಆನೆ ಅನ್ಕೋಬಿಟ್ಟೆ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಅಲ್ಲಿ ಗೊತ್ತಾಯಿತು ಅದು ನಿಜವಾದ ಆನೆ ಅಲ್ಲ, ಆರ್ಟಿಫಿಷಿಯಲ್ ಆನೆ ಅಂದ್ಬಿಟ್ಟು. ಮತ್ತು ಇಲ್ಲಿ ಮತ್ತೆ ಬರೀ ಆಂಜನೇಯ ದೇವರು ಒಂದೇ ಅಲ್ಲ, ಇಲ್ಲಿ ಶನಿದೇವ್ರ ದೇವಸ್ಥಾನವೂ ಇದೆ. ತುಂಬ ಪವರ್ಫುಲ್ ದೇವಸ್ಥಾನ ಅಂತ ಹೇಳ್ತಾಯಿದ್ರು. ನಾವು ನಂಬ್ಕೊಂಡು ಅಲ್ಲಿ ಗುರೂಜಿ ಕಾಣಿಸ್ತಿದ್ರಲ್ಲ, ಅವರಂತೂ ಭಯಂಕರ ಪವರ್ಫುಲ್ ಅಂತೆ. ನಾವು ಶಾಸ್ತ್ರ ಒಂದು ಸಲ ಕೇಳಿಲ್ಲ, ಕೇಳಬೇಕು ಒಂದಿನ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಫ್ರೆಂಡ್ಸ್, ಮುಂದೆ ಒಂದಿನ ಕಾಲಾವಕಾಶ ಕೊಟ್ಟರೆ ವಿಸಿಟ್ ಕೊಡೋಣ ಅಂತ ಹೇಳ್ತಾ ಬನ್ನಿ. ಈಗ ಶನಿದೇವ್ರ ದೇವಸ್ಥಾನಕ್ಕೆ ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದ್ದಿಲ್ಲ, ಇದು ಶನಿದೇವ್ರ ದೇವಸ್ಥಾನ. ಎಲ್ಲ ಶಿವ ಅಂತ ಇಲ್ಲಿಂದ ಕೈ ಮುಖಂಬಿಡಿ. ಆದರೆ ಇನ್ನೊಂದು ವಿಶೇಷವಾದ ಮಾತು, ಅದು ವಿಷಯ ಏನಂದರೆ ಫ್ರೆಂಡ್ಸ್, ಇಲ್ಲಿ ದೇವಸ್ಥಾನಕ್ಕೆ ಬರೋಕ್ಕೆ ಮುಂಚೆ ನೀವು ಕೈಯಲ್ಲಿ 2,000 ರೂಪಾಯಿ ಇಟ್ಕೊಂಡು ಬರಲೇಬೇಕು. ಯಾಕಂದರೆ ನಿಮಗೆ ಇಲ್ಲಿ 2,000 ಖರ್ಚು ಆಗೇ ಆಗುತ್ತೆ. ಏನಕ್ಕೆ ಖರ್ಚಾಗುತ್ತೆ ಅಂತ ನೀವು ಬಂದಮೇಲೆ ಗೊತ್ತಾಗುತ್ತೆ, ನಾನು ಹೇಳೋಕ್ಕೋಗಲ್ಲ. ಇದು ಬಂದ್ಬಿಟ್ಟು ಕುಣಿಗಳಲ್ಲಿರೋದು, ಕುಣಿಗಲ್ ಬಿದಿನಗೆರೆ ಅಂದ್ಬಿಟ್ಟು. ಎಲ್ಲ ಬಂದು ವಿಸಿಟ್ ಮಾಡಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಓಕೆ ಗಾಯ್ಸ್, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಲ್ಲಿಂದ ಬೀಳ್ಕೊಡೋ ಸಮಯ ಬಂತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಫಾಲೋ ಮಾಡಿ.